ಸರ್ ಇದು ಇವನ್ ಏನಂತಂದ್ರೆ ರಾಮೇಗೌಡ ಸನ್ ಆಫ್ ರೂಪೇಶ್ ಅಂತ ಹೇಳಿ ಇವನ ಹೆಸರು. ಹಾ ಸುಮಾರು ಇವನು 2-3 ತಿಂಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ. ಹಾ ಇವನು ಈ ಕೆಲಸ ಮಾಡ್ಕೊಂಡು ಹ್ಮ್ ಈ ಕಳ್ತನ ಮಾಡೋದು ಹಸ್ಗಳನ್ನ ಒಂದು 200-300 ಹಸ್ಗಳ ಗಂಟ್ಲು ಕಳ್ತನ ಮಾಡಿದ್ದಾನೆ. ಹ್ಮ್ ಮತ್ತೆ ಕಳ್ತನ ಮಾಡ್ಕೊಂಡು ಜೊತೆಲಿ ಕ್ಯಾನ್ ಆಗಿರ್ಬೋದು ಮತ್ತೆ ಹಾಲ್ ಕರೆ ಮಿಷಿನ್ ಆಗಿರ್ಬೋದು ಹ್ಮ್ ಎಲ್ಲಾನು ಹೊತ್ಕೊಂಡು ಬಂದಿದ್ದಾನೆ. ಹೊತ್ಕೊಂಡ್ಬಂದು ಈ ಸಂತೆಗಳಲ್ಲಿ ಮತ್ತೆ ಈಗ ಯಾರ್ ಬೇಕು ಅವರಿಗೆ ಮಾರಾಟ ಮಾಡೋದು ಹ್ಮ್ ಈ ತರ ಎಲ್ಲ ಮಾಡಿದಾನೆ. ಈ ರೈತರುಗಳಿಗೆ ಹಸ್ ಕಳ್ದೋಯ್ತು, ಎಲ್ಲ ಮೇಯಕ್ ಹೋಗಿ ಹಂಗ್ ಕಳ್ದೋಯ್ತು ಹಿಂಗ್ ಕಳ್ದೋಯ್ತು ಅಂತ ಹೇಳಿ ಹ್ಮ್ ಕೆಲವರು ದೇವ್ರ ದಿಂಡ್ರು ಬಿದ್ದವ್ರೆ, ಕೆಲವರು ಏನೋ ಕಳ್ದೋಯ್ತಲ್ಲ ನಮ್ ಗ್ರಾಚಾರ್ಸ್ ಇರಲಿಲ್ಲ ಅಂತ ಅನ್ಕೊಂಡವ್ರೆ. ರೂಪೇಶ್ ಯಾವ ಊರು ರಮೇಶ್ ಅವ್ರ? ಸರ್ ಇದು ಹೊಸಳ್ಳಿ ಹೊಸಳ್ಳಿ. ಹೊಸಳ್ಳಿ ಶಾಂತಿಗ್ರಾಮ ಹೋಬಳಿ. ಹಾ 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 ಹೊಸಳ್ಳಿ ಶಾಂತಿಗ್ರಾಮ ಹೋಬಳಿ. ಹ್ಮ್ ಈ ಗ್ರಾಮದ ಈ ರೂಪೇಶ್ ಅನ್ನೋ ಒಬ್ಬ ವ್ಯಕ್ತಿ ಹ್ಮ್ ಈ ತರ ಎಲ್ಲ ಕಳ್ತನ ಮಾಡ್ತಾ ಇದ್ದಾನೆ. ಆದ್ರೆ ಈ ಜನಗಳಿಗೆ ಗೊತ್ತಿಲ್ಲ. ಹ್ಮ್ ಅದು ಮನೆ ತಗೊಬರೋದು ಏನೋ ವ್ಯಾಪಾರ ಮಾಡ್ತಾವನೇನೋ ಕಟ್ಟಾಕ್ತವನೇನೋ ಅಂತ ಇವ್ರು ಜನಗಳಂತೂ ತಿಳ್ಕೊಂಡಿದ್ದಾರೆ. ಹ್ಮ್ 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 ಈ ತಿಳ್ಕೊಂಡು ಇದೇನಾಗಿದೆ ಅಂತ ಅಂದ್ರೆ ಈ ಜನಗಳಿಗೆ ಗೊತ್ತಿಲ್ವಲ್ಲ, ಏನೋ ವ್ಯಾಪಾರ ವ್ಯವಹಾರ ಮಾಡ್ತಾರ ಅಂತ ಇವ್ರು ತಿಳ್ಕೊಂಡವ್ರೆ. ಹ್ಮ್ ಹ್ಮ್ ಆದ್ರೆ ಅವ್ನು ಕಳ್ತನ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ. ಇವನು ಏನು ಈಗ ಸುಮಾರು ಒಂದು 150-200 ಹಸುಗಳ ಗಂಟ್ಲು ಮಾರಾಟ ಮಾಡಿದ್ದಾನೆ. ಹಾ 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 ಸುಮಾರು KR ಪೇಟೆ ಆಗಿರ್ಬೋದು, ಕಿಕ್ಕೇರಿ ಆಗಿರ್ಬೋದು, ಈ ಕಡೆ ಹಾಸನ ಡಿಸ್ಟಿಕ್ ಪೂರ್ತಿ ಆಗಿರ್ಬೋದು, ಹಾ 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 ಎಲ್ಲಾ ಗ್ರಾಮದಲ್ಲೂ ಒಂದು ಹಳ್ಳಿಗಳಲ್ಲೂ ಕೂಡ ಕಳ್ತನ ಮಾಡಿದ್ದಾನೆ ಅವನು. ಇವ್ನು ಯಾವ ಸರೌಂಡ್ ಹೋಗ್ತಾನೆ ಅಲ್ಲೆಲ್ಲ ಹಸುಗಳನ್ನ ಕತ್ಕೊಂಡ್ ಬರೋದು, ಸಂತೆಲಿ ಹೋಗಿ ತಗೊಂಡೋಗಿ ಮಾರಾಟ ಮಾಡೋದು. ಸಂತೆಯಲ್ಲಿ ಮಾರಾಟ ಮಾಡೋದು, ಇಲ್ಲ ಅವನಿಗೆ ಯಾರೋ ಮಾಹಿತಿ ಕೊಡ್ಬೋದು, ಇಲ್ಲ ಅವನು ಬೇಕಾಗಿರೋರಿಗೆ ಮಾರಾಟ ಮಾಡ್ಬೋದು. ಹಾ ಹಾ ಆ ರೀತಿ ಮಾಡ್ಕೊಂಡಿದ್ದಾನೆ. ಈಗ 15 ಹಸುಗಳು ಸಿಗಾಕೊಂಡವೆ. ಹಾ ಈಗ 15 ಹಸುಗಳು ಸಿಗಾಕೊಂಡು ಇವನು ಈತ ಕದ್ದೋಗಿದ್ದಾನೆ. ಈಗ ಅವನು ಪಾರ್ಟಿ ಸಿಕ್ಕಿಲ್ಲ ನಿಮ್ಗೆ? ಇಲ್ಲ ಸರ್, ಇಲ್ಲ ಪಾರ್ಟಿ ಸಿಕ್ಕಿಲ್ಲ ಸರ್. ಈಗ ಕದ್ದೋಗಿದ್ದಾನೆ. ಕದ್ದೋಗಿ ಈಗ ಶಾಂತಿಗ್ರಾಮ ಠಾಣೆಯಲ್ಲಿ FIR ಆಗಿದೆ ಅವನ ಮೇಲೆ. ಹಾಲಿನ ಕ್ಯಾನೆಲ್ಲ ಅವ್ರ ರೈತರುಗಳು ನಮ್ದು ತಮ್ದು ಅಂತ ಹೇಳಿ ಅವ್ರದವ್ರು ತಗೊಂಡೋಗಿದ್ದಾರೆ. ಈಗ ಕ್ಯಾನ್ಗಳನ್ನು ಇವು ಎಲ್ಲಾನು ತಗೊಂಡೋಗಿ ಅವ್ನ ಮನೆ ಹತ್ರ, ಅವ್ರ ಮನೆ ಹತ್ರನೇ ಇಟ್ಕೊಂಡಿದ್ ನಾವೆಲ್ಲ? ಹೌದು ಸರ್, ಹೌದು. ಮನೆ ಹತ್ರ ಇಟ್ಕೊಂಡಿದ್ದ. ಅದು ಕೂಡ ಇದೆ ಮಾಹಿತಿ, ಅದನ್ನ ನಾನು ಹೇಳ್ತೀನಿ. ಮತ್ತೆ ಹಸ್ಕೊಳ್ದು ಕೂಡ ಎಲ್ಲ ಇದೆ, ಅದ್ರ ಮಾಹಿತಿ ಕೂಡ ನಾನು ಹೇಳ್ತಾ ಇದ್ದೇನೆ. ಹಸುಗಳು ಯಾವ್ಯಾವ ಊರ್ನವ್ರದ್ದು ಅಂತ ಏನಾದ್ರು ನಿಮಗೆ ಮಾಹಿತಿ ಇದೆ ರಮೇಶ್ ಅವರ? ಸರ್ ಅದೇ ಇದು ಶಾಂತಿಗ್ರಾಮ ಸುತ್ತಮುತ್ತ ಹಳ್ಳಿ ಇರ್ಬೋದು. ಮತ್ತೆ ಕಾರ್ಲೆ ಗ್ರಾಮದಲ್ಲಿ ಒಂದು ಹಸು ಕೊತ್ಕೊಂಡ್ ಬಂದಿದ್ದಾನೆ. ಮತ್ತೆ ಅವೇರಳ್ಳಿ ಅಂತ ಹೇಳಿ ಅದೇ ಪಕ್ಕದೂರು ಗ್ರಾಮದಲ್ಲೂ ಕೂಡ ಕದ್ದಿದ್ದಾನೆ. ಮತ್ತೆ ಈ ಗೊರೂರ್ ಹತ್ರ ಅಕ್ಕಪಕ್ಕ ಹಳ್ಳಿಲೂ ಕೂಡ ಕದ್ದಿದ್ದಾನೆ. ಮತ್ತೆ ಈ ಕಡೆ ಮರ್ಕುಲಿ ಹತ್ರ ವಂಗೇರಿ ಅಂತ ಹೇಳಿ ಆ ಗ್ರಾಮದಲ್ಲೂ ಕೂಡ ಹಸುಗಳನ್ನ ಕತ್ಕೊಂಡ್ ಬಂದಿದ್ದಾನೆ. ಅಲ್ಲೂ ಕೂಡ ಸಿಗಾಕೊಂಡಿದ್ದಾನೆ. ಸಿಗಾಕೊಂಡು ಅಂತಾನೆ ಗ್ರಾಮದವ್ರಿಗೆ ಸಿಗಾಕೊಂಡಿಲ್ಲ, ಗ್ರಾಮದಿಂದ ಹಸುಗಳನ್ನ ಅಲ್ಲಿ ಕಟ್ಕೊಂಡ್ ಬಂದಿದ್ದಾನೆ. ಅವರ ಮನೆ ಹತ್ರ ಕಟ್ಟಾಕಿ ಹಿಂಗ್ ವ್ಯಾಪಾರಕ್ಕೆ ಅಂತ ಹೇಳಿ ಆಗ ಹುಡ್ಕೊಂಡ್ ಬಂದಾಗ ಈ ತರ ಸಿಗಾಕೊಂಡಿದ್ದಾನೆ ಆ ವ್ಯಕ್ತಿ, ರೂಪೇಶ್ ಅನ್ನೋ ವ್ಯಕ್ತಿ. ಮತ್ತು ಚಂದ್ರಪಟ್ಟಣ ಗ್ರಾಮದಲ್ಲೂ ಕೂಡ ಚಂದ್ರಪಟ್ಟಣ ಸುತ್ತಮುತ್ತ ಹಳ್ಳಿಗಳಲ್ಲಿ ಗ್ರಾಮದಲ್ಲೂ ಕೂಡ ಸರ್ ಇವನು ಎಲ್ಲಾ ಹಸುಗಳನ್ನ ಕಳ್ತನ ಮಾಡಿದ್ದಾನೆ. ಹಾಲಿನ ಕ್ಯಾನ್ ಕೂಡ ಕಳ್ತನ ಮಾಡಿದ್ದಾನೆ ಸರ್ ಇವನು. ಹಾಲ್ ಕರಿಯೋ ಮಿಷಿನ್ ಆಗ್ಬೋದು, ಯಾವ್ದಾದ್ರು ಆಗ್ಬೋದು, ಎಲ್ಲಾನು ಈ ತರ ಇವನು ಕಳ್ತನ ಈಗ ರಮೇಶ್ ಅವ್ರ ಮನೆಯವ್ರಲ್ಲಿ ಏನ್ ಹೇಳ್ತಾರೆ ಅವ್ರ ಕುಟುಂಬದವರು? ಸರ್ ಕುಟುಂಬದವರು ಅಂತಂದ್ರೆ ನಮಗ್ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಹೇಳಿ, ಇವೆಲ್ಲ ವ್ಯಾಪಾರಕ್ಕೆ ತಂದಿರೋ ಅಂತ ಹೇಳಿ ಅವರು ಮಾಹಿತಿ ನೀಡೋರು ಅಷ್ಟೇ, ಇನ್ನೇನು ಹೇಳಿಲ್ಲ ಸರ್ ಅವರು. ಗ್ರಾಮದಲ್ಲಿ ಆ ಹುಡುಗ ಇಲ್ಲ, ಕದ್ದೋಗಿದ್ದಾನೆ ಆ ಹುಡುಗ. ಈಗ ರೂಪೇಶ್ ಅನ್ನೋನು ಈಗ ಊರ್ನಲ್ಲಿ ಇಲ್ಲ, ಬಟ್ ಕದ್ದಿರ್ತಕ್ಕಂತ ವಸ್ತುಗಳೆಲ್ಲ ಅವ್ರ ಮನೇಲಿ ಇದೆ. ಕದ್ದಿರೋಂತ ವಸ್ತುಗಳೆಲ್ಲ ಮನೇಲಿದೆ. ಗೊತ್ತಿರೋರು ಅವ್ರವ್ರ ವಸ್ತುಗಳು ತಗೊಂಡೋಗಿದ್ದಾರೆ ಸರ್, ಅಷ್ಟೇ, ಇನ್ನೇನಿಲ್ಲ. ಇದು ಶಾಂತಿಗ್ರಾಮ ಠಾಣೆಗೆ ಇದು ಕಂಪ್ಲೇಂಟ್ ಆಗಿದೆ. ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಇದ್ರ ದೂರು ನೀಡಿದ್ದೀರಿ? ಹೌದು ಸರ್, ಹೌದು, ದೂರು ನೀಡಿದ್ದೀವಿ. ಓಕೆ 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 ಸರ್, ಓಕೆ.